ನೋಡ್ತಾ ಇದ್ರ ವಿಬಿಸಿ ನ್ಯೂಸ್. ನಾನು ಸುಭಾಕತ್ತ. ಹಾಸನ ನಗರಸಭೆಯನ್ನ ನಗರ ಪಾಲಿಕೆಯನ್ನಾಗಿ ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೆ ಅಂತ ಏರಿಸಲಾಗಿದೆ. ಸಚಿವ ಸಂಪುಟದಲ್ಲಿ ಅದಕ್ಕೆ ಅಸ್ತು ಅಂತನೂ ಕೂಡ ಹೇಳಿ ಆಗಿದೆ. ಇವೆಲ್ಲವೂ ಆಗಬೇಕು ಅಂದ ಕಾರಣಕ್ಕೆ ಹಾಸನ ನಗರಸಭಾ ವ್ಯಾಪ್ತಿಗೆ ಸುತ್ತಮುತ್ತ ಇದ್ದಂತಹ ಗ್ರಾಮಗಳನ್ನ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಹಾಸನ ನಗರಸಭೆಯನ್ನ ನಗರ ಪಾಲಿಕೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ 25ಕ್ಕೂ ಹೆಚ್ಚು ಗ್ರಾಮಗಳನ್ನ ಸೇರಿಸಿಕೊಳ್ಳಲಾಯಿತು. ಆದರೆ ಬರ್ತಾ ಇದ್ದ ಅನುದಾನ ನಗರಸಭೆಗೆ ಏನು ಅನುದಾನ ಬರ್ತಾ ಇತ್ತು ಅಷ್ಟು ಮಾತ್ರ ಅನುದಾನ ಬರ್ತಾ ಇತ್ತು ಅಭಿವೃದ್ಧಿಗೆ. ಆದರೆ ಹೆಚ್ಚುವರಿ 25 ಗ್ರಾಮಗಳು ಸೇರ್ಪಡೆ ಆದ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಅನುದಾನವನ್ನು ನೀಡಬೇಕು ಅಂತ ಹಾಸನದ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರು ಸದನದಲ್ಲೂ ಕೂಡ ಇತ್ತೀಚೆಗೆ ಮಾತನಾಡಿದರು. ಅಂತೆಯೇ ನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿಸಿಕೊಳ್ಳಲಾಗಿರುವ 25 ಗ್ರಾಮಗಳನ್ನ ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಹೆಚ್ಚುವರಿಯಾಗಿ 30 ಕೋಟಿ ಅನುದಾನವನ್ನು ನೀಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರಿಗೆ ಒಂದು ಮನವಿ ಪತ್ರವನ್ನ ಸಲ್ಲಿಸ್ತಾರೆ ಸ್ವರೂಪ್ ಪ್ರಕಾಶ್ ಅವರು. ಸ್ವರೂಪ್ ಪ್ರಕಾಶ್ ಅವರು ಎಚ್ ಡಿ ದೇವೇಗೌಡರಿಗೆ ಸಲ್ಲಿಸಿರ್ತಕ್ಕಂಥ ಮನವಿ ಪತ್ರದಲ್ಲಿ ಏನಿದೆ, ಏನು ಬರೆದಿದ್ರು ಅಂತ ನೋಡ್ತಾ ಹೋದ್ರೆ, ಹಾಸನ ನಗರಸಭೆಯನ್ನ ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೇರಿಸಿ ನಗರದ ಸುತ್ತಮುತ್ತಲಿನ 25 ಗ್ರಾಮಗಳಾದ ಬೂನಹಳ್ಳಿ, ಸತ್ಯಮಂಗಲ, ಹರಳಹಳ್ಳಿ, ದೊಡ್ಡ ಹೊನ್ನೇನಹಳ್ಳಿ, ಯಡಿಯೂರು, ಚಿಕ್ಕ ಹೊನ್ನೇನಹಳ್ಳಿ, ತಮ್ಲಾಪುರ, ಚಿಕ್ಕೊಂಡಗುಳ, ಮಾವಿನಹಳ್ಳಿ, ಬಿ ಕಾಟಿಹಳ್ಳಿ ಕೊಪ್ಪಲು, ಸಂಕೇನಹಳ್ಳಿ, ಎಸ್ ಎಂ ಕೃಷ್ಣನಗರ, ಬಿಟಿ ಕೊಪ್ಪಲು, ಗವೇನಹಳ್ಳಿ, ಗುಡ್ಡೇನಹಳ್ಳಿ ಕೊಪ್ಪಲು, ಮಣಚನಹಳ್ಳಿ, ಎರೆಹಳ್ಳಿ, ವಿಜಯನಗರ ಬಡಾವಣೆ, ದೊಡ್ಡಮಂಡಿಗನಹಳ್ಳಿ, ದೇವರಾಯಪಟ್ಟಣ, ಬಿಟ್ಕೋಡ್ನಹಳ್ಳಿ, ಸಂಕಲಾಪುರ, ನಾಗತಿಹಳ್ಳಿ ಗ್ರಾಮಗಳನ್ನು ನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿಸಲಾಗಿದೆ. ಸದರಿ ಗ್ರಾಮಗಳು ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದು ಮೂಲಭೂತ ಸೌಕರ್ಯವನ್ನು ನೀಡುವ ಮೂಲಕ ಅಭಿವೃದ್ಧಿಪಡಿಸಬೇಕಾಗಿದೆ. ಆದ್ರಿಂದ ತಾವು ಈ 25 ಗ್ರಾಮಗಳಿಗೆ ಹಾಗೂ ನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೊಳ್ಳಲು 30 ಕೋಟಿ ರೂಪಾಯಿಗಳನ್ನ ಪೌರಾಡಳಿತ ಇಲಾಖೆಯಿಂದ ವಿಶೇಷ ಅನುದಾನ ಬಿಡುಗಡೆ ಮಾಡಿಸಿಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಅಂತ ಒಂದು ಪತ್ರ ಬರೀತಾರೆ. ಅಂದ್ರೆ 25 ಗ್ರಾಮಗಳನ್ನ ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ ಹಾಗೂ ಹಾಸನದ ವಿವಿಧ ವಾರ್ಡ್ಗಳನ್ನ ಅಭಿವೃದ್ಧಿಪಡಿಸಬೇಕು. ನಮ್ದು ನಗರಸಭೆ ಅಲ್ಲಪ್ಪ, ಈಗ ನಗರ ಪಾಲಿಕೆ. ಹೀಗಾಗಿ ಹೆಚ್ಚುವರಿ ಅನುದಾನವನ್ನ ಕೊಡಿಸಿಕೊಡುವಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರಿಗೆ ಸ್ವರೂಪ್ ಪತ್ರವನ್ನ ಬರೀತಾರೆ. ಇದಾದ ನಂತರ ಎಚ್ ಡಿ ದೇವೇಗೌಡರು ಆ ಪತ್ರವನ್ನ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನ ಬರೀತಾರೆ. ಎಚ್ ಡಿ ದೇವೇಗೌಡರು ಮನವಿಯನ್ನ ಮಾಡ್ತಾರೆ. ಹಾಸನದ 25 ಗ್ರಾಮಗಳನ್ನ ನೀವು ನಗರ ಪಾಲಿಕೆಗೆ ಸೇರಿಸಿಕೊಳ್ಳೋ ಕಾರಣದಿಂದಾಗಿ ಆ ಗ್ರಾಮಗಳು ಹಿಂದುಳಿದಿದ್ದಾವೆ, ಹೀಗಾಗಿ ಅಭಿವೃದ್ಧಿಗೆ 30 ಕೋಟಿಯನ್ನ ಕೊಡಿಸ್ಕೊಡ್ಬೇಕು ಅಂತ ಹಾಸನದ ಶಾಸಕರು ಮನವಿಯನ್ನ ಮಾಡಿದ್ದಾರೆ. ಆ ಪತ್ರವನ್ನ ಇದರೊಟ್ಟಿಗೆ ಲಗತ್ತಿಸಿ ನಿಮಗೆ ದಯವಿಟ್ಟು ಅನುದಾನವನ್ನ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಎಚ್ ಡಿ ದೇವೇಗೌಡರು ಪತ್ರವನ್ನ ಬರೀತಾರೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ಇದೀಗ ಹಾಸನಕ್ಕೆ 30 ಕೋಟಿಯನ್ನ ಕೊಡ್ತಾರಾ ಅಂತಕ್ಕಂಥ ಪ್ರಶ್ನೆ, ಅದಕ್ಕೆ ಪೂರಕ ಎಂಬಂತೆ ಈಗಾಗಲೇ ಪೌರಾಡಳಿತ ನಿರ್ದೇಶನಾಲಯದಿಂದ ಹಾಸನ ಜಿಲ್ಲಾಧಿಕಾರಿಗಳಿಗೂ ಕೂಡ ಪತ್ರವನ್ನ ರವಾನೆ ಮಾಡಲಾಗಿದೆ. ಹಾಸನದ ಶಾಸಕರು ಹಾಗೂ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರು ಹಾಸನದ ವಿವಿಧ ಗ್ರಾಮಗಳ ಅಭಿವೃದ್ಧಿಗೆ 30 ಕೋಟಿ ಅನುದಾನವನ್ನ ಕೇಳಿದ್ದಾರೆ. ಹೀಗಾಗಿ ಇದಕ್ಕೆ ಸೂಕ್ತ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಪೌರಾಡಳಿತ ನಿರ್ದೇಶನಾಲಯ ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಹೀಗಾಗಿ ಜಿಲ್ಲಾಧಿಕಾರಿಗಳು ಕೂಡ ಈಗ ಪೌರಾಯುಕ್ತರು ಹಾಸನ ನಗರಸಭೆ ಆಯುಕ್ತರಿಗೆ 30 ಕೋಟಿ ಹೆಚ್ಚುವರಿ ಅನುದಾನವನ್ನ ನೀಡ್ತಕ್ಕಂಥ ನಿಟ್ಟಿನಲ್ಲಿ ನಿಯಮಾನುಸಾರ ಅವಶ್ಯಕ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಕೋರಿದ್ದಾರೆ. ಅಂತಂದ್ರೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾಗುತ್ತೆ. ಈಗ 30 ಕೋಟಿ ಕೊಟ್ಬಿಡಿ ನಾವು ಹಾಸನ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಕೊಡೋಕ್ಕಾಗೋದಿಲ್ಲ. ಬದಲಾಗಿ 30 ಕೋಟಿಯ ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾಗುತ್ತೆ. ಯಾವ್ಯಾವ ಕಾಮಗಾರಿ ಮಾಡಬೇಕಾಗುತ್ತೆ, ಯಾವ್ಯಾವ ಕಾಮಗಾರಿ ಅಗತ್ಯತೆಗಳಿದ್ದಾವೆ, ಯಾವ್ಯಾವ ಕಾಮಗಾರಿಗಳಿಗೆ ಎಷ್ಟು ಹಣ ವಿನಿಯೋಗ ಆಗುತ್ತೆ, ಈ ನಿಟ್ಟಿನಲ್ಲಿ ಎಷ್ಟು ಅನುದಾನ ಬೇಕಾಗುತ್ತೆ ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾಗತ್ತೆ. ಹೀಗಾಗಿ ಪ್ರೌಢಾಡಳಿತ ನಿರ್ದೇಶನಾಲಯ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮನವಿ ಹಾಗೂ ಹಾಸನದ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರ ಮನವಿ ಅನ್ವಯ 30 ಕೋಟಿಯನ್ನ ಬಿಡುಗಡೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ, ಏನೇನು ನೀವು ಮಾಡ್ತೀರಿ, ಆಕ್ಷನ್ ಪ್ಲಾನ್ ಏನು ಎಲ್ಲವನ್ನ ಸಲ್ಲಿಸಿ ಅಂತಕ್ಕಂಥ ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಈ ಮೂಲಕ ಹಾಸನಕ್ಕೇನಾದ್ರೂ 30 ಕೋಟಿ ಅನುದಾನ ಬಂದ್ರೆ ಹಾಸನದ ಸುತ್ತಮುತ್ತ ಗ್ರಾಮಗಳು ಲಿಟ್ರಲಿ ನೀವು ಯಾವ ಸ್ಥಿತಿಗೆ ಬಂದು ಹೋಗ್ಬಿಟ್ಟಿದ್ದಾರೆ ಅಂತ ಅಂದ್ರೆ ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ ಈ ಗ್ರಾಮಗಳು. ಹೌದು, ಒಂದ್ ಕಡೆ ಖುಷಿ, ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದವ್ರನ್ನ ನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿಸ್ಕೊಂಡಿದ್ದಾರೆ, ನಮ್ಮ ನಿವೇಶನಗಳ ಮೌಲ್ಯ ಹೆಚ್ಚಾಗ್ಬಿಡುತ್ತೆ, ಮತ್ತೊಂದು ಇನ್ನೊಂದು ಅಂತಕ್ಕಂಥದ್ದು ಒಂದು ಖುಷಿ. ಆದ್ರೆ ಇವತ್ತಿನ ದಿವಸಕ್ಕೆ ನೀವು ಲಿಟ್ರಲಿ ಆ ಗ್ರಾಮಗಳು ಯಾವ 25 ಗ್ರಾಮಗಳು ಸೇರ್ಪಡೆ ಆಗಿದೆಯಲ್ಲ ಅವರ ಸ್ಥಿತಿಯನ್ನ ಇವತ್ತು ನೋಡ್ತಾ ಹೋದ್ರೆ ಲಿಟ್ರಲಿ ಅವರು ತ್ರಿಶಂಕು ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ.
ಕಾರಣ ಇತ್ತ ಪಂಚಾಯಿತಿಯೂ ಅಲ್ಲದೆ ಅತ್ತ ಸಂಪೂರ್ಣ ನಗರಸಭೆ ನಗರ ಪಾಲಿಕೆ ವ್ಯಾಪ್ತಿಗೂ ಸೇರ್ಪಡೆಯಾಗದೆ ಇತ್ತ ನಮ್ಮ ಸಮಸ್ಯೆನ ಯಾರಿಗೆ ಹೇಳ್ಕೊಬೇಕು ಅಂತ ಗೊತ್ತಾಗದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿ ಹೋಗ್ಬಿಟ್ಟಿದೆ. ಆ್ಯಂಡ್ ಮತ್ತೊಂದು ಕಡೆ ಹಾಸನ ನಗರಸಭೆಯಲ್ಲಿ ನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿದ್ದರೂ ಕೂಡ ಇನ್ನೂ ಕೂಡ ಮ್ಯಾನ್ ವರ್ಕ್ ಪವರ್ ಈ ಹಿಂದೆ ಎಷ್ಟಿತ್ತು ಈಗಲೂ ಕೂಡ ಅಷ್ಟೇ ಇರ್ತಕ್ಕಂಥದ್ದು. ಹೀಗಾಗಿ ಇಡೀ ಹಾಸನ ನಗರಸಭೆ ವ್ಯಾಪ್ತಿ ಜೊತೆಗೆ ಹೆಚ್ಚುವರಿ ಗ್ರಾಮಗಳು ಇವೆಲ್ಲವನ್ನ ಕೂಡ ಅಭಿವೃದ್ಧಿ ಪಡಿಸಕ್ಕೆ ಆಗದೆ ಇರತಕ್ಕಂಥ ಸ್ಥಿತಿ ಕಷ್ಟ ಸಾಧ್ಯ ಅಂತಕ್ಕಂಥ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಹೀಗಾಗಿ ಹಾಸನಕ್ಕೆ ಹೆಚ್ಚುವರಿ ಅನುದಾನ ಬೇಕು ಅಂತಕ್ಕಂಥದ್ದನ್ನ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಹಾಸನದ ಶಾಸಕ ಸ್ವರೂಪ್ ಪ್ರಕಾಶ್ ಅವರು. ಸ್ವರೂಪ್ ಪ್ರಕಾಶ್ ಅವರ ಮನವಿ ಮೇರೆಗೆ ಹಾಸನದ ಮಾಜಿ ಪ್ರಧಾನಿಗಳಾದಂತಹ ಎಚ್ ಡಿ ದೇವೇಗೌಡರು ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೀತಾರೆ. ಆ ಪತ್ರಕ್ಕೆ ಈಗ ಪೂರಕವಾಗಿ ಹಾಸನ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ 30 ಕೋಟಿ ಅಂದಾಜು ವೆಚ್ಚಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಈಗ ನಗರ ಪೌರಾಡಳಿತ ನಿರ್ದೇಶನಾಲಯ ಈಗ ಮನವಿಯನ್ನ ಪತ್ರವನ್ನ ಬರೆದಿದೆ. ಜಿಲ್ಲಾಧಿಕಾರಿಗಳು ಅದನ್ನ ಸಲ್ಲಿಸ್ತಾರೆ. ಹಾಸನ ನಗರಸಭೆ ಪೌರಾಯುಕ್ತರಿಗೆ ಹೇಳಿದ್ದಾರೆ ಅದನ್ನ ಕೊಡಬೇಕು ಅಂತ. ಇವರು ಕೂಡ ಲೆಟರ್ನ ಫಾರ್ವರ್ಡ್ ಮಾಡಿದ್ದಾರೆ. ಅದಾದ್ಮೇಲೆ ಅವರು ಸಲ್ಲಿಕೆ ಮಾಡ್ತಾರೆ. ಈ ಮೂಲಕ ಹಾಸನಕ್ಕೆ 30 ಕೋಟಿ ಬಂದ್ರೆ ಸದ್ಯದ ಮಟ್ಟಕ್ಕೆ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಬಹುದು. ಹಾಸನ ನಗರಸಭೆಯಿಂದ ನಗರ ಪಾಲಿಕೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿದ್ರೆ 110 ಕೋಟಿ ವಿಶೇಷ ಅನುದಾನವನ್ನ ನೀಡಲಾಗುವುದು. ನಗರ ಪಾಲಿಕೆ ಮಹಾನಗರ ಪಾಲಿಕೆ ಆದ ಊರುಗಳಿಗೆ 110 ಕೋಟಿ ವಿಶೇಷ ಅನುದಾನವನ್ನ ನೀಡ್ತೀವಿ ಅಂತ ಈ ಹಿಂದೆ ಬಜೆಟ್ ನಲ್ಲಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಹಿಂಗಾಗಿ ಹಾಸನಕ್ಕೂ ಕೂಡ ಹೆಚ್ಚುವಾಗಿ 110 ಕೋಟಿ ಅನುದಾನ ಬರಬೇಕಾಗುತ್ತೆ. 110 ಕೋಟಿ ಅನುದಾನ ಬಂದ್ರೆ ಹಾಸನವನ್ನ ಒಂದಿಷ್ಟು ಜನರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಏನೇನು ಅಭಿವೃದ್ಧಿ ಕಾರ್ಯ ಮಾಡಬೇಕು ಆ ರೀತಿ ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕೆ ಹಾಸನದ ಶಾಸಕ ಸ್ವರೂಪ್ ಪ್ರಕಾಶ್ ಅವರಿಗೆ ಸಾಧ್ಯವಾಗಬಹುದು. ಈಗ ಯಾವ ಸ್ಥಿತಿ ಇದೆ ಅಂತ ಅಂದ್ರೆ ಇತ್ತ ಜನ ಆ ಕೆಲಸ ಆಗ್ತಾ ಇಲ್ಲ, ಈ ಕೆಲಸ ಆಗ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ. ಒಂದು ಕಡೆ ಗ್ಯಾರಂಟಿ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಇತ್ತ ಜನರ ಆಸೆ ಮತ್ತೆ ಜನರ ಬೇಡಿಕೆಗಳನ್ನ ಫುಲ್ಫಿಲ್ ಮಾಡಬೇಕಾದಂತ ಅನಿವಾರ್ಯ ಶಾಸಕರಿಗೆ. ಯಾಕೆಂದ್ರೆ ಜನ ಈ ಹಿಂದೆ ಪ್ರೀತಮ್ ಗೌಡ್ರು ಸಾಕಷ್ಟು ಮೂಲಭೂತ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದರೂ ಕೂಡ ಜನ ಸ್ವರೂಪ್ ಪ್ರಕಾಶ್ ಅವರ ಕೈ ಹಿಡಿದಿದ್ದಾರೆ. ಹಿಂಗಾಗಿ ಸರ್ಕಾರ ಅನುದಾನ ಕೊಡ್ಲಿ ಬಿಡ್ಲಿ, ಕಷ್ಟವೋ ಸುಖವೋ ದುಡ್ಡು ತಗೊಬಂದು ಹಾಕಿ ಕೆಲಸ ಮಾಡಿಸ್ಬೇಕಾದಂತ ಅನಿವಾರ್ಯತೆ ಇವತ್ತು ಶಾಸಕರಿಗೆ ನಿರ್ಮಾಣ ಆಗಿರತಕ್ಕಂಥದ್ದು. ಇದರ ಜೊತೆಗೆ ಈಗೇನಾದ್ರೂ ಸರ್ಕಾರ ಈ 30 ಕೋಟಿ ಪ್ಲಸ್ ಈ ಹಿಂದೆ ಬಜೆಟ್ ನಲ್ಲಿ ಘೋಷಣೆ ಮಾಡದಂತೆ 110 ಕೋಟಿಯನ್ನ ಬಿಡುಗಡೆ ಮಾಡಿದ್ದೇ ಆದಲ್ಲಿ ಹಾಸನ ನಗರ ಒಂದಿಷ್ಟು ಅಭಿವೃದ್ಧಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಸಾಕಾರ ಆಗತ್ತೆ. ಫೈನ್. ಸದ್ಯದ ಮಟ್ಟಕ್ಕೆ ಸ್ವರೂಪ್ ಪ್ರಕಾಶ್ ಅವರ ಮನವಿ ಮೇರೆಗೆ ಎಚ್ ಡಿ ದೇವೇಗೌಡರ ಮನವಿಯ ಮೇರೆಗೆ ಸಿದ್ದರಾಮಯ್ಯ ಅವರೀಗ ಹಾಸನಕ್ಕೆ 30 ಕೋಟಿ ನೀಡತಕ್ಕಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಆಕ್ಷನ್ ಪ್ಲಾನ್ ಅನ್ನ ಕೇಳಿದ್ದಾರೆ. ನೋಡೋಣ ರಿಲೀಸ್ ಆಗುತ್ತಾ 30 ಕೋಟಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗುತ್ತೆ ಅನ್ನೋದನ್ನು ಕೂಡ ಮುಂದಿನ ದಿವಸದಲ್ಲಿ ಕಾದು ನೋಡೋಣ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.